ನಮಸ್ತೆ. ಇವತ್ತು ನಾವು ವ್ಯಾಕ್ಸ್ ಪೌಡರ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅಂದರೆ ಕಡಲೆ ಹಿಟ್ಟು, ಸ್ಯಾಂಡಲ್ವುಡ್ ಪೌಡರು, ಮುಲ್ತಾನಿ ಮಟ್ಟಿ, ರೆಡ್ ಸ್ಯಾಂಡಲ್ವುಡ್ಡು ಮತ್ತು ಆರೆಂಜ್ ಪೀಲ್ ಪೌಡರು, ಬೇರಿಯಮ್ ಸಲ್ಫೈಡ್ ಅಂತ ಬರುತ್ತೆ. ಸೊ ಅದನ್ನು ತಗೊಂಡಿದ್ದೀನಿ. ಸೊ ಇದನ್ನು ನಾವು ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ ಮತ್ತು ನಿಮಗೆ ವಿತೌಟ್ ಪೈನು ವ್ಯಾಕ್ಸಿಂಗ್ ಆಗುತ್ತೆ ಮನೆಯಲ್ಲೇ. ಸೊ ಫಸ್ಟ್ ನಾನು ಕಡಲೆ ಹಿಟ್ಟು 6 ಗ್ರಾಮ್ ತಗೊಂಡಿದ್ದೀನಿ. ಏಕೆ ಅಂತಂದರೆ ಇದು ಬಂದುಬಿಟ್ಟು ಸ್ಕಿನ್ನ ಟೈಟನಿಂಗ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಸೊ ಅದು ಆದಮೇಲೆ ಸ್ಯಾಂಡಲ್ವುಡ್ ಪೌಡರ್ ತಗೋತೀನಿ. ಸ್ಯಾಂಡಲ್ವುಡ್ ಪೌಡರ್ ನಮಗೆ 0.6 ಗ್ರಾಮಿಂದ 1 ಗ್ರಾಮ್ ಅಷ್ಟು ತಗೊಂಡ್ರೆ ಸಾಕು. ಸೊ ಇದು ಸ್ಯಾಂಡಲ್ವುಡ್ ಪೌಡರು. ಅದಾದಮೇಲೆ ಮುಲ್ತಾನಿ ಮಟ್ಟಿ, ಇದು ಬಂದುಬಿಟ್ಟು 6.8 ಗ್ರಾಮ್ ತಗೊಳ್ತಾ ಇದ್ದೀನಿ, ಅಥವಾ 7 ಗ್ರಾಮ್ ಕೂಡ ನೀವು ತಗೊಳ್ಬೋದು. ಇದು ಮುಲ್ತಾನಿ ಮಟ್ಟಿ, ಇದನ್ನು ತಗೊಳ್ತಾ ಇದ್ದೀನಿ. ಸೊ ಇದು ಆದಮೇಲೆ ಮುಲ್ತಾನಿ ಮಟ್ಟಿ ಆದಮೇಲೆ ರೆಡ್ ಸ್ಯಾಂಡಲ್ವುಡ್ ಪೌಡರ್ನ ತಗೋತಾ ಇದ್ದೀನಿ. ರೆಡ್ ಸ್ಯಾಂಡಲ್ವುಡ್ಡು ಅಷ್ಟೇ ನಿಮಗೆ 0.6 ಗ್ರಾಮ್ ಆದರೆ ಸಾಕು. ಇದು ರೆಡ್ ಸ್ಯಾಂಡಲ್ವುಡ್ಡು, ಕೆಂಪುದು ರಕ್ತಚಂದನ ಅಂತಾರಲ್ಲ ಅದು. ಅದಾದಮೇಲೆ ಆರೆಂಜ್ ಪೀಲ್ ಪೌಡರು, ಇದು 3 ಗ್ರಾಮ್. ಆರೆಂಜ್ ಪೀಲ್ ಪೌಡರ್ನ 3 ಗ್ರಾಮ್ ತಗೋತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಈಗ ನಮಗೆ ಹೇರ್ ರಿಮೂವಲ್ ಏಜೆಂಟರ್ ಆಗಿ ವರ್ಕ್ ಮಾಡೋಕ್ಕೆ ಬೇರಿಯಮ್ ಸಲ್ಫೈಡ್ ಅಂತ ಬರುತ್ತೆ. ಸೊ ಇದನ್ನು ನಾನು 3 ಗ್ರಾಮ್ ತಗೋತಾ ಇದ್ದೀನಿ. ಸೊ ಇದನ್ನು ಹಾಕಿದಾಗಲೇ ನಿಮಗೆ ವಿತೌಟ್ ಪೇಯ್ನು ಈಸಿಯಾಗಿ ಏರ್ ರಿಮೂವಲ್ ಆಗೋದು. ಸೊ ಇದನ್ನು ನಾನು 3 ಗ್ರಾಮ್ ತಗೋತಾ ಇದ್ದೀನಿ. ಟೋಟಲ್ ನಿಮಗೆ ಒಂದು 6 ಇಂಗ್ರೀಡಿಯೆಂಟ್ ಆಗುತ್ತೆ. ಇದರಿಂದ ನಿಮಗೆ ಸ್ಕಿನ್ ಬ್ರೈಟ್ನಿಂಗ್ ಕೂಡ ಆಗುತ್ತೆ. ನೀವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು. ಬೇರಿಯಮ್ ಸಲ್ಫೈಡ್ ಸ್ವಲ್ಪ ಬ್ಲ್ಯಾಕ್ ಕಲರ್ ಇರುತ್ತೆ, ಸ್ವಲ್ಪ ಸ್ಮೆಲ್ ಇರುತ್ತೆ. ನಿಮಗೆ ಸ್ಮೆಲ್ ಬೇಡ ಅಂದರೆ ಎಸೆನ್ಷಿಯಲ್ ಆಯಿಲ್ ಹಾಕ್ಕೊಳ್ಬೋದು. ನಾನು ಇದರಲ್ಲಿ ಹಾಕಿಲ್ಲ. ಇದೇ ಬೇರಿಯಮ್ ಸಲ್ಫೈಡು. ಇದು ಸ್ಕಿನ್ ರಿಮೂವ್ ನಿಮಗೆ ಕೂದಲನ್ನ ರಿಮೂವ್ ಮಾಡುತ್ತೆ ಇದು. ಇವಾಗ ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಕಡೆ ಅದು ನೀಟಾಗಿ ಸ್ಪ್ರೆಡ್ ಆಗಿರಬೇಕು. ಎಲ್ಲ ಪೌಡರ್ಗಳು ಕೂಡ ನೀಟಾಗಿ ಮರ್ಜ್ ಆಗಬೇಕು, ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು. ಆವಾಗ ನಿಮಗೆ ಅಪ್ಲೈ ಮಾಡಿಕೊಂಡಾಗ ಎಲ್ಲ ಪೌಡರ್ ಬೆನಿಫಿಟ್ ಕೂಡ ನಿಮಗೆ ಸ್ಕಿನ್ಗೆ ಸಿಗುತ್ತೆ ಮತ್ತು ನೀಟಾಗಿ ಅದು ವ್ಯಾಕ್ಸಿಂಗ್ ಕೂಡ ಆಗುತ್ತೆ. ಈಗ ನಾನು ನಿಮಗೆ ಕಡಲೆ ಹಿಟ್ಟು ತಗೊಂಡಿರೋದು ಯಾಕೆ ಅಂತಂದರೆ ಇದು ನಿಮಗೆ ಟೈಟನಿಂಗ್ ಮಾಡುತ್ತೆ ಸ್ಕಿನ್ನ ಮತ್ತು ಬ್ರೈಟ್ನಿಂಗ್ ಮಾಡುತ್ತೆ. ಸೊ ಸ್ಯಾಂಡಲ್ವುಡ್ಡು ಕೂಡ ಅಷ್ಟೇ ನಿಮಗೆ ಗ್ಲೋಯಿಂಗ್ ಕೊಡುತ್ತೆ. ಈವನ್ ರೆಡ್ ಸ್ಯಾಂಡಲ್ವುಡ್ಡು ಗ್ಲೋಯಿಂಗ್ ಕೊಡುತ್ತೆ. ಮುಲ್ತಾನಿ ಮಟ್ಟಿ ಟೈಟ್ ಮಾಡುತ್ತೆ, ಆ್ಯಂಟಿ ಏಜಿಂಗ್ ಕೂಡ ಅದು ಕಡಿಮೆ ಮಾಡ್ತದೆ ಮತ್ತು ಗ್ಲೋ ಕೂಡ ಕೊಡುತ್ತೆ ಅದು. ಆರೆಂಜ್ ಪೀಲ್ ಪೌಡರು ಅಷ್ಟೇ ನಿಮಗೆ ಗ್ಲೋನೆಸ್ನ ಕೊಡುತ್ತೆ. ಬೇರಿಯಮ್ ಸಲ್ಫೈಡ್ ಏಕೆ ಅಂತಂದರೆ ಹೇರ್ ರಿಮೂವಲ್ ಮಾಡೋಕ್ಕೋಸ್ಕರ ಬೇರಿಯಮ್ ಸಲ್ಫೈಡನ್ನ ನಾವು ತೊಗೊಂಡಿದ್ದೀವಿ. ಇದೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ನೀವು ಇದನ್ನು ವಾಟರ್ ಅಥವಾ ರೋಸ್ ಆಯಿಲ್ ಸಿಗುತ್ತಲ್ಲ, ಆಯಿಲಲ್ಲ, ರೋಸ್ ವಾಟರ್ ಅಂತ ಸಿಗುತ್ತೆ ನಿಮಗೆ ಶಾಪ್ಸ್ಗಳಲ್ಲಿ. ರೋಸ್ ವಾಟರಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಬೋದು, ಅಥವಾ ನಾರ್ಮಲ್ ನೀರಲ್ಲಾದರೂ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಹೇಗೆ ಮಿಕ್ಸ್ ಮಾಡ್ಕೊಳ್ಬೇಕಂತಂದರೆ ನಿಮಗೆ ಎಷ್ಟು ಬೇಕಷ್ಟು ತಗೊಂಡು ಒಂದು ಕರೆಕ್ಟಾಗಿ ತಿಕ್ಕು ಇರಬಾರ್ದು, ತಿನ್ನೂ ಇರಬಾರ್ದು, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ನಾವು ಕೈಗೆ ಹಾಕಿದಾಗ ಅದು ಕೈಯಲ್ಲೇ ಕೋರ್ಬೇಕು. 15 ನಿಮಿಷ ನಾವು ಬಿಡಬೇಕಾಗುತ್ತೆ. ಯಾಕೆಂತಂದರೆ ಅದು ವರ್ಕ್ ಆಗೋಕ್ಕೆ ಒಂದು 15 ನಿಮಿಷ ತಗೊಳುತ್ತೆ. ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ಗೆ ಈಗ ಸದ್ಯಕ್ಕೆ ತೋರ್ಸೋಕ್ಕೆ 1 ಸ್ಪೂನಷ್ಟು ಪುಡಿ ನಾನು ನಾರ್ಮಲ್ ವಾಟರೇ ಯೂಸ್ ಮಾಡಿದ್ದೀನಿ. ನಾರ್ಮಲ್ ವಾಟರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಈ ಥರ ಮಿಕ್ಸ್ ಆಗಿದೆ. ಚೆನ್ನಾಗಿ ಮಿಕ್ಸ್ ಆಗಬೇಕಿದೆಲ್ಲ ಪೌಡರೆಲ್ಲ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಈ ಥರ ಬಟರ್ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇದನ್ನು ನಾವು ನಮ್ಮ ಕೈಗೆ ಸಪೋಸ್ ಯಾರಾದರೂ ಫಸ್ಟ್ ಅಪ್ಲೈ ಮಾಡ್ಕೊಳೋರಿದ್ದರೆ ಫಸ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಅಪ್ಲೈ ಮಾಡೋಕ್ಕೂ ಮೊದಲು ಈ ಒಡವೆ ಏನಾದರೂ ಹಾಕಿದರೆ ಬಳೆ ಆ ಥರ ಅದನ್ನೆಲ್ಲ ಸೈಡಲ್ಲಿ ತೆಗೆದಿಟ್ಬಿಟ್ಟು ಕೂದಲು ಹೇಗಿದೆ ಹಾಗೆ ಇದನ್ನು ಅಪ್ಲೈ ಮಾಡಿ. ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ನನಗೆ ಕೈಯಲ್ಲಿ ಕೂಡ ಕೂದಲಿದೆ. ಇದನ್ನು ಅಪ್ಲೈ ಮಾಡಿ ನಾವು ಇದನ್ನು ಹೀಗೆ ಒಂದು 15 ನಿಮಿಷ ಬಿಡಬೇಕು.
15 ನಿಮಿಷ ಬಿಟ್ಟು ಆದಮೇಲೆ ನಾವು ಇದನ್ನು ರಿಮೂವ್ ಮಾಡಬೇಕಾಗುತ್ತೆ. ಈಗ ನೋಡಿ ನಾನು ಇದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅಪ್ಲೈ ಮಾಡಾಗಿದೆ. ಈಗ ನಾನು ಅಪ್ಲೈ ಮಾಡಿ ಒಂದು 15 ನಿಮಿಷ ಇದನ್ನು ಹೇಗೆ ಬಿಡ್ತೀನಿ. 15 ನಿಮಿಷ ಬಿಟ್ಬಿಟ್ಟು ನಾನು ಇದನ್ನು ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ನಮಗೇನು ಬೇಕಾಗುತ್ತೆ ಅಂತಂದರೆ ಒಂದು ಕಾಟನ್ ಕ್ಲಾತ್ ಬೇಕಾಗುತ್ತೆ. ಸ್ವಲ್ಪ ದಪ್ಪಗಿರೋದು ತಗೊಳ್ಳಿ. ಅದನ್ನು ನೀರಲ್ಲಿ ಡಿಪ್ ಮಾಡಿರಬೇಕು. ಕ್ಲಾತ್ನ ನೀರಲ್ಲಿ ಡಿಪ್ ಮಾಡಿ ಆದಮೇಲೆ ಅದನ್ನು ನಾವು ಈಗ ನಂದು 15 ನಿಮಿಷ ಆಗಿದೆ. ಈಗ ಆಗಿದೆಯಲ್ವ, ಈಗ ನಾನೊಂದು ಕಾಟನ್ ಕ್ಲಾತ್ ತೊಗೊಂಡಿದ್ದೀನಿ. ಅದನ್ನು ನೀರಲ್ಲಿ ಡಿಪ್ ಮಾಡಿದ್ದೀನಿ. ಇದನ್ನು ಪಾರ್ಟ್ಸ್ ತೆಗಿಬೇಕು. ಹೀಗೆ ನಾವು ತೆಗೆದಾಗ ಪ್ರತಿ ಕೂದಲು ಅದ್ರ ಜೊತೆನೇ ಬರುತ್ತೆ. ಈಗ ನೋಡಿ ನಂದು ನೀಟಾಗಿ ಎಲ್ಲ ಕೂದಲು ರಿಮೂವ್ ಆಗಿದೆ. ಯಾವುದೂ ಕೂದಲು ಕೂಡ ಉಳಿದಿಲ್ಲ. ನೋಡಿ ರಿಮೂವ್ ಆಗಿದೆ. ಹೀಗೆ ಫುಲ್ ತೆಗೆದುಬಿಟ್ಟು ಆಮೇಲೆ ನೀವು ಹ್ಯಾಂಡ್ ವಾಶ್ ಮಾಡಿ ಅದಕ್ಕೆ ಮಾಯ್ಶ್ಚರೈಸರ್ ಹಾಕ್ಕೊಳ್ಬೋದು. ಇದರಿಂದ ನಿಮಗೆ ವಿತೌಟ್ ಪೇಯ್ನು ಮನೆಯಲ್ಲೇ ವ್ಯಾಕ್ಸಿಂಗ್ ಆಗುತ್ತೆ ಮತ್ತು ತುಂಬ ಈಸಿಯಾಗೂ ಇದೆ. ಬೇಗ ಕೂಡ ನಿಮಗೆ ಆಗುತ್ತೆ. ಸಪೋಸ್ ಫಂಕ್ಷನ್ಸಿಗೆ ಹೋಗಬೇಕು ಅಂದರೂ ನೀವು ಆರಾಮಾಗಿ ಈ ಥರ ವ್ಯಾಕ್ಸ್ ಮಾಡಿಕೊಂಡೆಲ್ಲ ಹೋಗ್ಬೋದು. ಈ ಥರ ಒಂದು ಕೂದಲು ಕೂಡ ನಿಮಗೆ ಅಲ್ಲಿ ಕೈಯಲ್ಲೆಲ್ಲ ಉಳಿಯಲ್ಲ. ನೀಟಾಗಿ ಅದು ತೆಗೆದುಬಿಡುತ್ತೆ ಎಲ್ಲ. ಈಗ ನೋಡಿ ನಾನು ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಹೇಗಿದೆ ಅಂತ. ಈಗ ನೋಡಿ ಫುಲ್ಲು ನೀಟಾಗಿ ಎಲ್ಲ ಹೋಗಿದೆ. ಸೊ ನಿಮಗೆ ನಮ್ಮದು ಚಾನಲ್ ಇಷ್ಟ ಆಯ್ತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒತ್ತಿ. ನಮ್ಮದು ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ಮಾಡೋ ವಿಡಿಯೋದು. ಅದನ್ನು ನೀವು ನೋಡೋಕ್ಕೆ ಈಸಿ ಆಗುತ್ತೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.